ಇವಾಗ ನೀನ್ ಹೊಡಿಯೋ. ಬೀಗ್ರೆ ಮೆಲ್ಗೆ ಮೆತ್ತಗೊಡಿರಿ. ಮೆತ್ತಗೆ ತುಂಬಾ ಮೆತ್ತಗೆ ಹೊಡಿತೀನಿ. ಬೀಗ್ರೆ ಏನ್ ಮಾಡ್ತಾ ಇದ್ದೀರಾ? ನೀನ್ ಮೆತ್ತಗೆ ಹೊಡೆದಿ ಅಲ್ವಾ, ನಾನು ಅದಕ್ಕಿಂತ ಮೆತ್ತಗೆ ಹೊಡಿತೀನಿ. ಸಾಕು ಬೀಗ್ರೆ. ಸರ್ ಇವಾಗ ನನ್ ಸರ್ದಿ, ನೀವು ತಿರುಗಿ. ಲೇ ಬೀಗ್ರೆ ಸ್ವಲ್ಪ ಮೆತ್ತಿಗೆ 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 ನಿಲ್ಸು ನಿಲ್ಸು. ಸರ್ ಸರ್ ಇವನು ತುಂಬಾ ಜಾಸ್ತಿ ಹೊಡ್ತಿದ್ದಾನೆ ಸರ್. ನಾನೇ ಹೊಡೆದೆ, ನೀನೇ ಹೊಡ್ತಿದ್ಯಾ? ಸರ್ ಸರ್ ಇವನನ್ನು ಸಾಯಿಸ್ಬೇಕು ಅಂತಿದ್ದಾನೆ ಸರ್. ಸರ್ 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 ಒಂದಿನ ಇವರು ಎಣ್ಣೆ ಹೊಡೆದು ನನಗೆ ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು. ಅವ್ವಾ, ಓಹೋ, ಹಳೆ ದ್ವೇಷಗಳು ಇದೆ ಅಂತಾಯ್ತು. ಸರ್ 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 ನೀವೇ ಬೆಟ್ರು ಸರ್, ನೀವೇ ಹೊಡಿರಿ ಸರ್. ಸರಿ ಸರಿ, ಖೈದಿಗಳ ಕೋರಿಕೆ ಮೇರೆಗೆ ನಾನೇ ಹೊಡಿಬೇಕಾಗಿ ಬಂದಿದ್ದೆ. ನಿನಗಿಂತ ಇವರೇ ಬೆಟ್ರು. ಎಲ್ಲಿ ತಪ್ಪಲ್ವಾ ಸರ್? ಮುಂದೆ ಮುಂದೆ ಹೋಗ್ಬೇಕು, ಮುಂದಕ್ಕೆ ಹೋಗೋ ಬಗ್ಗೋ. ತುಂಬಾ ಚೆನ್ನಾಗಿ ಹೊಡೆದ್ರಿ ಸರ್. ಸರ್ ಸರ್ ಅವ್ರು ಕೊಡಿರಿ ಸರ್. ಹೊಡಿತೀನಿ ಹೊಡಿತೀನಿ ಹೊಡಿತೀನಿ, ನಿನ್ ಕೋಟ ಪೂರ್ತಿ ಆಗ್ಲಿ. ಬಗ್ಗೋ ಸರ್ ಸರ್ ಬಗ್ಗೋ. ಹೊರಗಡೆ ಹೊರಗಡೆ ನಿನ್ ಮಗಳು ಕೂತಿದ್ದಾಳೆ. ಕಿರ್ಚಿ ನಿನ್ ಮರದ ಹರಜಾಕೋಬೇಡ. ಇಲ್ಲಿ ನೋಡಿ ಬೀಗ್ರೆ, ಹೊರಗಡೆ ನಿಮ್ ಹೆಂಡತಿ ಇದ್ದಾಳೆ. ಹೆಂಡತಿ ಮುಂದೆ ಮರ್ಯಾದೆ ಕಳ್ಕೊತೀರಾ? ಹಾಗಾದ್ರೆ ಒಂದ್ ಕೆಲಸ ಮಾಡ, ನಮ್ ಕಿರ್ಚಾಟನ ಹಾಡಲ್ಲಿ ಹೇಳ್ಬಿಡೋಣ. ನಾನು ಹೊಡಿತಾ ಇದ್ರೆ ನಿಮ್ ಗುಸುಗುಸು ಏನ್ರೋ? ಸರ್ ನಮ್ ಕಷ್ಟ ನಾನು ಮಾತಾಡ್ತೀವಿ ಸರ್, ಹೊಡೀರಿ ಸರ್. ಅಷ್ಟು ತಮಾಷೆ ಆಗಿದ್ಯಾ ಇದು? ಸರಿ, ನೀವು ಹೇಳ್ದಂಗೆ ಆಗ್ಲಿ. ಸಿಗೋದಿಲ್ಲ, ಮುಂದೇನು ಸಿಗೋದಿಲ್ಲ, ಜನ್ಮ ಜನ್ಮ. ಇವರೇನೆ ಇಲ್ಲಿ ಹಾಡು ಹಾಡ್ತಾ ಇದ್ದಾರೆ. ಅಲ್ಲಿ ಅಣ್ಣನಿಗೆ ಈ ವಿಷಯ ಎಲ್ಲಿ ಗೊತ್ತಾಗುತ್ತೋ ಅಂತ ಹೆದರ್ಕೊಂಡು ನಾನು ಸಾಯ್ತಾ ಇದ್ದೀನಿ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲೋದಕ್ಕೆ. ಬೇಡ ಸರ್, ಬೇಡ ಸರ್. ನಮ್ಮ ಹಾಡು ಅಷ್ಟೊಂದು ಇಷ್ಟ ಆಗುತ್ತೆ ಸರ್ ನಿಮ್ಗೆ. ಯಾಕೆ ಇಷ್ಟು ನೋಡ್ತಾ ಇದ್ದೀರಾ ಸರ್? ಈಗ ತಾನೇ ಸ್ಟಾರ್ಟ್ ಆಗಿದೆ. ಇವಾಗ ಸ್ಟಾರ್ಟ್ ಆಯ್ತಾ? ಮತ್ತೆ ಇಷ್ಟೊತ್ತು ನಡೆದಿದ್ದು ಟೀಸರ್ ಮಾತ್ರನೇ. ಟೀಸರ? ಬೀಗ್ರೆ ಹೌದು ಬೀಗ್ರೆ. ಚಲಪತಿ, ಇವಾಗ ನೀನ್ ಏನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ. ಈಗ ಇವನ್ ಮೂಗ್ ಮುಗಿಬೇಕು. ಮೂಗು ಸರ್, ಮೂಗು. ಬೀಗ್ರೆ ಇಲ್ಲಿ ನೋಡು, ಇಲ್ಲಿ ನೋಡು. ಬೇಡ 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 ಬೀಗ್ರೆ, ಬೇಡ ಬೇಡ. ಅಬ್ಬ ಅಮ್ಮ. ಏಯ್ ವೆಂಕಟ್ರಾವ್, ಹೊಡೆದ್ರೆ ಅವನ್ ಮೂತಿ ಕಿತ್ತೋಗ್ಬಿಡ್ಬೇಕು. ಹೊಡಿ. ಯಾಕೆ ಇಷ್ಟೊಂದು ಲೇಟಾಗಿ ಹೇಳ್ಬಿಟ್ರಿ ಬೀಗ್ರೆ? ತಗೊಳ್ಳಿ. ಅಮ್ಮ. ಇನ್ನೊಂದ್ಸರಿ ಈ ರೀತಿ ಆಟ ಆಡಿದ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಬೀಗ್ರೆ ಅತ್ತೆ ಆದ್ಯ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ್ಲು?
ಆದಿತ್ಯನ್ಗೆ ಊರ್ ತೋರಿಸ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ ಆದ್ಯ. ಹಾ ಏನು ಹೊರಗಡೆ ಕರ್ಕೊಂಡು ಹೋಗಿದ್ದಾಳ? ಅವಳು ಹೇಗ್ ಹೋದ್ಲು? ಅಲ್ಲ ನೀವ್ ಹೇಗ್ ಕಳ್ಸಿದ್ರಿ? ತಪ್ಪೇನಿದೆ ಸೀನು, ಆ ಹುಡುಗ ಆದ್ಯನ್ ಸ್ನೇಹಿತ ಅಲ್ವಾ? ಹಾಗಂತ ಊರ್ ತೋರ್ಸು ಅಂತ ಕಳ್ಸ್ಬಿಡ್ತೀರಾ? ಸೀನು, ಒಂದು ಸಮಯದಲ್ಲಿ ಆ ಹುಡುಗ ಆದ್ಯನ್ ಪ್ರೀತಿಸ್ತಿದ್ನಂತೆ. ಆದ್ರೆ ಆದ್ಯ ಪ್ರೀತಿಸ್ತಿರ್ಲಿಲ್ವಲ್ಲ? ಅದ್ಯಾಕೋ ಸೀನು, ಆ ಹುಡುಗನ ಮೇಲೆ ನಿನಗಷ್ಟು ಕೋಪ ಬರ್ತಿದೆ? ನನಗಲ್ದೆ ಇನ್ಯಾರಿಗ್ ಬರುತ್ತೆ? ಸೀನು, ನಿನಗೆ ಮದ್ವೆ ಆಗಿದೆ. ಅದನ್ನ ನಾನ್ ಮಾಡ್ಕೊಂಡಿದ್ದಲ್ಲ, ಬಲವಂತವಾಗಿ ಗಂಟ್ ಕಟ್ಟಿರೋದು. ನಾನೇನ್ ಇಷ್ಟಪಟ್ಟ ಮಾಡ್ಕೊಂಡೆ. ಮುಸ್ಕ್ ಹಾಕೊಂಡ್ ಕೂತ್ಕೊಂಡಿದ್ಲು, ಆದ್ಯ ಅನ್ಕೊಂಡ್ ತಾಳಿ ಕಟ್ದೆ. ತಾಳಿ ಕಟ್ಟಿದೆಯಲ್ವಾ? ಹಾಗಂದ್ಮೇಲೆ ಚಾರುನೇ ನಿನ್ ಹೆಂಡತಿ ಅಂತ ತಾನೆ? ಅದ್ ಹೇಗಾಗುತ್ತೆ ಅತ್ತೆ? ನಾನು ಇಷ್ಟಪಟ್ಟು ಕಟ್ಟಿದ್ರೆ ಅದು ತಾಳಿ, ಅವಳು ನನ್ನ ಹೆಂಡತಿ. ನಾನು ಆದ್ಯ ಅನ್ಕೊಂಡು ಮುಸ್ಕ್ ಹಾಕೊಂಡಿರೋ ಅವಳಿಗೆ ತಾಳಿ ಕಟ್ಟಿದ ತಕ್ಷಣ ನನ್ನ ಹೆಂಡತಿ ಆಗ್ಬಿಡ್ತಾಳ? ಮೋಸನ ಮದ್ವೆ ಅಂತ ಅನ್ನಲ್ಲ, ಮೋಸ ಅಂತಾನೆ ಅನ್ನೋದು. ಸೀನು, ಏನು ಹೀಗೆಲ್ಲ ಮಾತಾಡ್ತೀಯ? ಅತ್ತೆ, ಆದ್ಯನ್ ವಿಷಯದಲ್ಲಿ ನಾನು ಹೀಗೆ ಮಾತಾಡೋದು. ಯಾರಿಗೂ ಇಷ್ಟ ಇಲ್ಲದೆ ಅವ್ರು ನಿರ್ಧಾರ ಮಾಡಿದ್ರು, ಹಾಗೆ ಮದ್ವೆನೂ ಆಯ್ತು. ಇವಾಗ ನೋಡಿದ್ರೆ ಸಂಸಾರನೂ ಮಾಡು ಅಂತಿದ್ದಾರೆ. ನಾನು ಇದುವರೆಗೂ ಮದ್ವೆ ಆಗಿಲ್ಲ, ಚಾರು ನನ್ನ ಹೆಂಡತಿನೂ ಅಲ್ಲ. ಏಯ್ ಸೀನು, ನಾನು ಹೇಳು, ನೋಡು ನೋಡು. ಏ ಸೀನು, ಸೀನು, ಏನ್ ಮಾಡ್ತೀಯೋ? ನಾ ಹೇಳೋ ಮಾತ್ ಕೇಳು. ಸೀನು, ಎಲ್ಲಿ ಹೋಗ್ತಿದ್ಯೋ? ಸೀನು.